ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ 1892ರ ಭಾರತೀಯ ಮಂಡಳಿಗಳ ಕಾಯ್ದೆನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಹೋಗಿ ನೋಡ್ಬೋದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕಾಯ್ದೆಯಾದಂತಹ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಥವಾ ಭಾರತೀಯ ಮಂಡಳಿಗಳ ಕಾಯ್ದೆ 1909 ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನೋಡಿ, ಆಲ್ರೆಡಿ ನಾನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, ಹಾಗೆ 20 ವರ್ಷಗಳಿಗೊಮ್ಮೆ ಬಂದಂತಹ 4 ಚಾರ್ಟರ್ ಕಾಯ್ದೆಗಳು 1793, 1813, 1833, 1853ರ ಚಾರ್ಟರ್ ಕಾಯ್ದೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗೆ ವಿಕ್ಟೋರಿಯಾ ಮಹಾರಾಣಿ ಘೋಷಣೆಗಳಲ್ಲಿ ಒಂದಾದಂತಹ 1858ರ ಭಾರತ ಸರ್ಕಾರ ಕಾಯ್ದೆ, ಹಾಗೆಯೇ 1861ರ ಭಾರತ ಕೌನ್ಸಿಲ್ ಕಾಯ್ದೆ ಹಾಗೂ 1892ರ ಭಾರತ ಕೌನ್ಸಿಲ್ ಕಾಯ್ದೆಗಳನ್ನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ಈ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋಗಳ ಲಿಂಕ್ ಹಾಕಿರ್ತೀನಿ, ಆಸಕ್ತಿ ಇರೋರು ನೋಡಬಹುದು ಅಂತ ಹೇಳ್ತಾ, ಈಗ ಈ ವಿಡಿಯೋದಲ್ಲಿ 1909ರ ಮಾರ್ಲೆ ಮಿಂಟೋ ಸುಧಾರಣಾ ಕಾಯ್ದೆಯ ಬಗ್ಗೆ ನೋಡೋಣ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ಮಾರ್ಲೆ ಮಿಂಟೋ ಸುಧಾರಣೆಗಳು 1909. ನೋಡಿ, ಮೊದಲಿಗೆ ನಾವು 1909ರ ಭಾರತೀಯ ಮಂಡಳಿಗಳ ಕಾಯ್ದೆಗೆ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಹೆಸರು ಹೇಗೆ ಬಂತು ಅಂತ ತಿಳ್ಕೊಳ್ಳೋಣ. 1909ರ ಭಾರತೀಯ ಮಂಡಳಿಗಳ ಕಾಯ್ದೆಯನ್ನು ಮಾರ್ಲೆ ಮಿಂಟೋ ಸುಧಾರಣೆಗಳೆಂದು ಕರೆಯಲಾಗಿದೆ. ಹೌದಲ್ವಾ? ಏಕೆ ಹಾಗೆ ಕರೀತಾರೆ ಅಂದರೆ, ಮಾರ್ಲೆ ಆಗಿನ ಭಾರತ ರಾಜ್ಯ ಕಾರ್ಯದರ್ಶಿ ಮತ್ತು ಮಿಂಟೋ ಭಾರತದ ವೈಸ್ರಾಯ್ ಆಗಿದ್ದು, ಅವರ ಹೆಸರಿನಲ್ಲಿ ಈ ಕಾಯ್ದೆ ಪಾಸಾದ್ದರಿಂದ ಅದಕ್ಕೆ ಮಾರ್ಲೆ ಮಿಂಟೋ ಸುಧಾರಣೆಗಳೆಂದು ಹೆಸರಾಯಿತು. ನೋಡಿ, ಜಾನ್ ಮಾರ್ಲೆ ಅಂತಕ್ಕಂಥವನು ಆ ಕಾಲದಲ್ಲಿ ಭಾರತ ರಾಜ್ಯ ಕಾರ್ಯದರ್ಶಿ ಆಗಿದ್ದ, ಅಂದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ. ಹಾಗೆಯೇ ಲಾರ್ಡ್ ಮಿಂಟೋ ಈ ಕಾಯ್ದೆ ಜಾರಿಗೆ ಬಂದ ಸಮಯದಲ್ಲಿ ಭಾರತದ ವೈಸ್ರಾಯ್ ಆಗಿದ್ದ. ಓಕೆ, ಈ ಭಾರತ ರಾಜ್ಯ ಕಾರ್ಯದರ್ಶಿ ಆಗಿದ್ದಂತಹ ಜಾನ್ ಮಾರ್ಲೆ ಏನು ಮಾಡ್ದ ಅಂದರೆ, ಭಾರತೀಯರಿಗೆ ರಾಜಕೀಯದಲ್ಲಿ ಸ್ವಲ್ಪ ಅವಕಾಶಗಳನ್ನು ಕೊಡೋಣ ಅಂತ ಬ್ರಿಟಿಷ್ ಸರ್ಕಾರದ ಹತ್ರ ಪ್ರಸ್ತಾಪ ಮಾಡ್ತಾನೆ. ಅದಕ್ಕೆ ತಕ್ಕಂತೆ ಭಾರತದ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಮಿಂಟೋ ಜಾನ್ ಮಾರ್ಲೆ ಮಾಡಿದಂತಹ ಪ್ರಸ್ತಾಪಗಳನ್ನು ಭಾರತದಲ್ಲಿ ಹೇಗೆ ಜಾರಿಗೆ ತರಬೇಕು, ಯಾವ ಯಾವ ಬದಲಾವಣೆಗಳನ್ನು ತರಬೇಕು ಅಂತ ಆಲೋಚನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರ್ತಾನೆ. ಸೊ ಈ 1909ರ ಕಾಯ್ದೆಯನ್ನು ಜಾನ್ ಮಾರ್ಲೆ ಮತ್ತು ಲಾರ್ಡ್ ಮಿಂಟೋ ಇಬ್ಬರು ಸೇರಿ ರೂಪಿಸಿ ಜಾರಿಗೆ ತಂದ ಕಾರಣದಿಂದ ಈ 1909ರ ಭಾರತೀಯ ಮಂಡಳಿಗಳ ಕಾಯ್ದೆಯನ್ನು ಮಾರ್ಲೆ ಮಿಂಟೋ ಸುಧಾರಣೆಗಳು 1909 ಅಂತ ಕರೀತಾರೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. ಸಾವಿರದ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು ಜಾರಿಗೆ ಬರೋಕೆ ಏನೇನು ಕಾರಣಗಳು ಅಂತ ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಕಾರಣ 1892ರ ಭಾರತೀಯ ಮಂಡಳಿಗಳ ಕಾಯ್ದೆಯಿಂದ ಭಾರತೀಯರಿಗೆ ಅತೃಪ್ತಿ. ಹೌದಲ್ವಾ? ನಾನು ಇಂದಿನ ವಿಡಿಯೋದಲ್ಲೇ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1892ರ ಕಾಯ್ದೆ ಭಾರತದ ಜನರ ಹೋರಾಟದ ನಿರೀಕ್ಷೆಗಳನ್ನ ಪೂರೈಸಲಿಲ್ಲ. ಹೌದಲ್ವಾ? ಶಾಸನ ಸಭೆಗಳಲ್ಲಿ ಭಾರತೀಯ ಸದಸ್ಯರ ಸಂಖ್ಯೆಯನ್ನ ನಿರೀಕ್ಷೆಗೆ ತಕ್ಕಂತೆ ಹೆಚ್ಚಿಗೆ ಮಾಡಲಿಲ್ಲ. ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಕೇವಲ ಚರ್ಚೆ ಮಾಡಕ್ಕಷ್ಟೇ ಅವಕಾಶ ಇತ್ತು. ಇದರಿಂದ ಈ 1892ರ ಕಾಯ್ದೆ ಭಾರತೀಯರಿಗೆ ತೃಪ್ತಿ ತಂದುಕೊಡ್ಲಿಲ್ಲ. ಓಕೆ, ಎರಡನೇ ಕಾರಣ 1899ರ ಕಲ್ಕತ್ತಾ ಕಾರ್ಪೊರೇಷನ್ ಕಾಯ್ದೆ. ನೋಡಿ, ಬ್ರಿಟಿಷ್ ಸರ್ಕಾರ ಕಲ್ಕತ್ತಾ ನಗರದ ಆಡಳಿತವನ್ನ ಸಂಪೂರ್ಣವಾಗಿ ತಮ್ಮ ನಿಯಂತ್ರಣಕ್ಕೆ ತಗೊಳ್ಳೋಕೆ 1899ರಲ್ಲಿ ಈ ಕಲ್ಕತ್ತಾ ಕಾರ್ಪೊರೇಷನ್ ಕಾಯ್ದೆನ ಜಾರಿಗೆ ತಂದ್ರು. ಈ ಒಂದು ಕಾಯ್ದೆ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿ ಕಾಯ್ದೆ ಅಂತ ಭಾರತೀಯರು ತೀವ್ರವಾಗಿ ವಿರೋಧ ಮಾಡಿದ್ರು. ಓಕೆ, ಮೂರನೇ ಕಾರಣ 1904ರ ಭಾರತೀಯ ವಿಶ್ವವಿದ್ಯಾನಿಲಯ ಕಾಯ್ದೆ. ನೋಡಿ, 1904ರ ಸಮಯದಲ್ಲಿ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆ ಅನ್ನೋದು ಜಾಸ್ತಿ ಆಗ್ತಾ ಇತ್ತು.
ಬಂಗಾಳ ವಿಭಜನೆಗೆ ವಿರೋಧ ಹೆಚ್ಚಾಗ್ತಾ ಇತ್ತು. ಈ ವಿಶ್ವವಿದ್ಯಾನಿಲಯಗಳು ಶಕ್ತಿ ಕೇಂದ್ರಗಳಾಗಿ ಮಾರ್ಪಾಡಾಗ್ತಾ ಇತ್ತು. ಇವುಗಳನ್ನ ಹತ್ತಿಕ್ಕುವ ಸಲುವಾಗಿ ಬ್ರಿಟಿಷರು 1904ರಲ್ಲಿ ಭಾರತೀಯ ವಿಶ್ವವಿದ್ಯಾನಿಲಯ ಕಾಯ್ದೆ ತರುವ ಮೂಲಕ ವಿಶ್ವವಿದ್ಯಾನಿಲಯಗಳ ಮೇಲೆ ಬ್ರಿಟಿಷ್ ಸರ್ಕಾರ ಸಂಪೂರ್ಣ ಹಿಡಿತ ತಗೊಳ್ತು. ಇದನ್ನ ಭಾರತೀಯರು ವಿರೋಧ ಮಾಡಿದ್ರು. ಓಕೆ, 4ನೇ ಕಾರಣ 1905ರಲ್ಲಿ ಬಂಗಾಳ ವಿಭಜನೆ. ನೋಡಿ, 1905ರಲ್ಲಿ ಭಾರತದ ವೈಸರಾಯಾಗಿದ್ದ ಲಾರ್ಡ್ ಕರ್ಜನ್ ಬಂಗಾಳ ಪ್ರಾಂತ್ಯವನ್ನ 2 ಭಾಗಗಳಾಗಿ ವಿಭಜನೆ ಮಾಡ್ತಾನೆ. ಇದರಿಂದ ಭಾರತದ ರಾಷ್ಟ್ರವಾದಿಗಳು ತೀವ್ರವಾಗಿ ಪ್ರತಿಭಟನೆ ಮಾಡ್ತಾರೆ. ಇವರನ್ನ ಸಮಾಧಾನ ಪಡಿಸಕ್ಕಾಗಿ ಬ್ರಿಟಿಷ್ ಸರ್ಕಾರ 1909ರ ಮಾರ್ಲೆಮಿಂಟೋ ಸುಧಾರಣೆಗಳನ್ನ ತಂತು. ಓಕೆ, 5ನೇ ಕಾರಣ 1906ರ ಶಿಮ್ಲಾ ನಿಯೋಗ. ನೋಡಿ, 1906ರಲ್ಲಿ ಆಗಾ ಖಾನ್ ಅವರ ನೇತೃತ್ವದಲ್ಲಿ ಮುಸ್ಲಿಂಗಳ ಗಣ್ಯರ ಗುಂಪು ಭಾರತದ ವೈಸರಾಯಾಗಿದ್ದಂತಹ ಲಾರ್ಡ್ ಮಿಂಟೋ ಅವರನ್ನ ಶಿಮ್ಲಾದಲ್ಲಿ ಭೇಟಿ ಮಾಡಿತು. ಓಕೆ, ಭೇಟಿ ಮಾಡಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಪ್ರದೇಶಗಳು ಮತ್ತು ಅವರ ಸಂಖ್ಯಾಬಲಕ್ಕಿಂತ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಎನ್ನುವ ಬೇಡಿಕೆಗಳನ್ನ ಲಾರ್ಡ್ ಮಿಂಟೋ ಮುಂದೆ ಇಡ್ತು. ಓಕೆ, 6ನೇ ಕಾರಣ ಗೋಖಲೆಯವರ ಇಂಗ್ಲೆಂಡ್ ಭೇಟಿ. ಈ ಗೋಪಾಲ್ ಕೃಷ್ಣ ಗೋಖಲೆಯವರು ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿದ್ದಂತಹ ಜಾನ್ ಮಾರ್ಲೆಯನ್ನ ಲಂಡನ್ನಲ್ಲಿ ಭೇಟಿ ಮಾಡಿ ಕಾಂಗ್ರೆಸ್ನ ಬೇಡಿಕೆಗಳು ಏನೇನು ಇದೆ ಅಂತ ಜಾನ್ ಮಾರ್ಲೆ ಮುಂದೆ ಬೇಡಿಕೆ ಇಟ್ರು. ಓಕೆ, 7ನೇ ಕಾರಣ ಪ್ಲೇಗ್ ಪರಿಹಾರ ಕಾರ್ಯವೈಫಲ್ಯ. ನೋಡಿ, 1890ರ ದಶಕದಲ್ಲಿ ಬಾಂಬೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ಲೇಗ್ ರೋಗ ಹರಡುತ್ತೆ. ಇದಕ್ಕೆ ಬ್ರಿಟಿಷ್ ಸರ್ಕಾರ ಅತ್ಯಂತ ಕಠಿಣ ಕ್ರಮಗಳನ್ನ ಜಾರಿ ಮಾಡುತ್ತೆ. ಮಾನವೀಯತೆ ಇಲ್ದಲೆ ಭಾರತೀಯರಿಗೆ ವೈದ್ಯಕೀಯ ತಪಾಸಣೆ ಮಾಡಿಸುತ್ತೆ. ಇದರಿಂದ ಜನರಲ್ಲಿ ಬ್ರಿಟಿಷರ ವಿರುದ್ಧ ಅಸಮಾಧಾನ ಉಂಟಾಗುತ್ತೆ. ಓಕೆ, 8ನೇ ಕಾರಣ ತೀವ್ರಗಾಮಿಗಳಿಂದ ರಾಷ್ಟ್ರೀಯ ಚಳುವಳಿಗಳು. ನೋಡಿ, ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ ತಿಲಕ್, ಲಾಲ್ ಲಜಪತ್ ರಾಯ್, ಹೀಗೆ ಹಲವಾರು ತೀವ್ರಗಾಮಿಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಇದನ್ನ ನಿಯಂತ್ರಣ ಮಾಡೋಕೆ ಬ್ರಿಟಿಷರಿಗೆ ಕಷ್ಟ ಆಗುತ್ತೆ. ಓಕೆ, ಸೊ ಇಷ್ಟೆಲ್ಲಾ ಕಾರಣಗಳಿಂದ ಬ್ರಿಟಿಷರ ವಿರುದ್ಧ ಭಾರತೀಯ ಜನರ ಆಕ್ರೋಶ ಹೆಚ್ಚಾಗುತ್ತೆ. ಈ ಜನರ ಕೋಪವನ್ನ ಕಡಿಮೆ ಮಾಡೋಕೆ ಬ್ರಿಟಿಷರು 1909ರ ಮಾರ್ಲೆಮಿಂಟೋ ಸುಧಾರಣೆಗಳನ್ನ ತರುವುದರ ಮೂಲಕ ಪ್ರಯತ್ನ ಮಾಡಿದ್ರು. ಓಕೆ, ನೆಕ್ಸ್ಟ್ ನೋಡೋಣ. 1909ರ ಮಾರ್ಲೆಮಿಂಟೋ ಸುಧಾರಣೆಗಳ ಮುಖ್ಯ ಅಂಶಗಳನ್ನ ನೋಡೋಣ. ಮೊದಲನೆಯದು ವಿಧಾನ ಪರಿಷತ್ತುಗಳ ವಿಸ್ತರಣೆ. ನೋಡಿ, 1909ರ ಭಾರತೀಯ ಮಂಡಳಿಗಳ ಕಾಯ್ದೆಯು ಕೇಂದ್ರ ಮತ್ತು ಪ್ರಾಂತೀಯ ಈ 2 ವಿಧಾನ ಪರಿಷತ್ತುಗಳ ಗಾತ್ರವನ್ನ ಗಮನಾರ್ಹವಾಗಿ ವಿಸ್ತರಿಸಿತು. ಅಂದ್ರೆ ಮೊದಲಿಗಿಂತ ಹೆಚ್ಚುವರಿ ಸದಸ್ಯರನ್ನ ಈ 1909ರ ಕಾಯ್ದೆ ಮೂಲಕ ಸೇರಿಸಿದ್ರು. ಯಾಕಂದ್ರೆ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅಂತ. ಓಕೆ, ಹಾಗಾದ್ರೆ ಎಷ್ಟು ಸದಸ್ಯರ ಸಂಖ್ಯೆಯನ್ನ ಜಾಸ್ತಿ ಮಾಡ್ತು ಅಂತ ನೋಡೋದಾದ್ರೆ, ಕೇಂದ್ರೀಯ ವಿಧಾನ ಪರಿಷತ್ತಿನಲ್ಲಿ ಈಗ ಸದಸ್ಯರ ಸಂಖ್ಯೆ 16ರಿಂದ 60ಕ್ಕೆ ಹೆಚ್ಚಿಸಿತು. ಆದರೆ ಗರಿಷ್ಠ 69ಕ್ಕೆ ಮಿತಿಗೊಳಿಸಿತು. ಅಂದ್ರೆ ಮೊದಲು ಕೇಂದ್ರೀಯ ವಿಧಾನ ಪರಿಷತ್ತಿನಲ್ಲಿ ಕೇವಲ 16 ಸದಸ್ಯರು ಮಾತ್ರ ಇದ್ರು. ಆದ್ರೆ ಈ 1909ರ ಮಾರ್ಲೆಮಿಂಟೋ ಕಾಯ್ದೆಯ ನಂತರ 16 ಸದಸ್ಯರಿಂದ 60 ಸದಸ್ಯರಿಗೆ ಹೆಚ್ಚಿಗೆ ಮಾಡಿದ್ರು. ಆದ್ರೆ ಮ್ಯಾಕ್ಸಿಮಮ್ 69 ಜನರಿಗೆ ಮಿತಿಗೊಳಿಸಿತು. ಓಕೆ, ಆದ್ರೆ ಮುಖ್ಯವಾದ ಅಂಶ ಏನಂದ್ರೆ ಇಲ್ಲಿ ಅಧಿಕಾರಿಗಳ ಬಹುಮತವನ್ನ ಉಳಿಸಿಕೊಳ್ಳಲಾಯಿತು. ಇಂಪಾರ್ಟೆಂಟ್ ನೋಡಿ, ಈ 60 ಸದಸ್ಯರು ಏನಿದ್ರು ಇದರಲ್ಲಿ ಬಹುಪಾಲು ಸದಸ್ಯರನ್ನು ಬ್ರಿಟಿಷ್ ಸರ್ಕಾರವೇ ನೇಮಕ ಮಾಡ್ತಿತ್ತು. ಹಾಗೆ ಬ್ರಿಟಿಷ್ ಅಧಿಕಾರಿಗಳ ಮತ್ತು ಬ್ರಿಟಿಷ್ ಬೆಂಬಲಿಗರ ಸ್ಥಾನ ಹೆಚ್ಚಿಗೆ ಆಯಿತು. ಇದರಿಂದ ಈ 1909ರ ಕಾಯ್ದೆ ಅಧಿಕಾರಿಗಳ ಬಹುಮತವನ್ನ ಉಳಿಸಿಕೊಂಡಿತು. ಎಲ್ಲಿ ಅಂದ್ರೆ ಕೇಂದ್ರೀಯ ವಿಧಾನ ಪರಿಷತ್ತಿನಲ್ಲಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಸದಸ್ಯರ ಸಂಖ್ಯೆನ ಕೇವಲ ನಾಮಕಾವಸ್ಥೆಗಷ್ಟೇ ಹೆಚ್ಚಿಗೆ ಮಾಡಿದ್ರು. ನಿಜವಾದ ಅಧಿಕಾರ ಬ್ರಿಟಿಷರ ಕೈಯಲ್ಲೇ ಮುಂದುವರಿಯಿತು. ಓಕೆ, ಕೇಂದ್ರೀಯ ವಿಧಾನ ಪರಿಷತ್ತುದಾಯಿತು. ಈಗ ಪ್ರಾಂತೀಯ ವಿಧಾನ ಪರಿಷತ್ತು ನೋಡೋಣ. ಪ್ರಾಂತೀಯ ಶಾಸನ ಸಭೆಗಳ ಸಂಖ್ಯೆಯನ್ನ 50ಕ್ಕೆ ಮಿತಿಗೊಳಿಸಿತು. ಹೆಚ್ಚಿನ ಅಧಿಕಾರೇತರರನ್ನ, ಇಂಪಾರ್ಟೆಂಟ್, ಹೆಚ್ಚಿನ ಅಧಿಕಾರೇತರರನ್ನ ಚುನಾಯಿಸಲಾಯಿತು. ಅವರಲ್ಲಿ ಹೆಚ್ಚಿನವರು ಸ್ಥಳೀಯ ಸಂಸ್ಥೆಗಳು, ಜಮೀನ್ದಾರರು, ವರ್ತಕ ಸಂಘಗಳು ಮತ್ತು ವಿಶ್ವವಿದ್ಯಾನಿಲಯಗಳಿಂದ ಆರಿಸಿ ಬರುತ್ತಿದ್ದರು. ಅಂದ್ರೆ
ಪ್ರಾಂತೀಯ ವಿಧಾನ ಪರಿಷತ್ತುಗಳ ಸಂಖ್ಯೆ ಮ್ಯಾಕ್ಸಿಮಮ್ 50 ಸದಸ್ಯರಿಗೆ ಮಿತಿಗೊಳಿಸ್ತು. ಆದ್ರೆ ಅದರಲ್ಲಿ ಹೆಚ್ಚಿನ ಸದಸ್ಯರು ಅಧಿಕಾರೇತರರೇ ಆಗಿದ್ರು, ಅಂದ್ರೆ ನಾನ್ ಅಫಿಷಿಯಲ್ ಮೆಂಬರ್ಸೇ ಆಗಿದ್ರು. ಅವರಲ್ಲಿ ಹೆಚ್ಚಿನ ಜನ ಜಮೀನ್ದಾರರು, ಉದ್ಯಮಿಗಳು, ವಿಶ್ವವಿದ್ಯಾಲಯದ ಪ್ರತಿನಿಧಿಗಳೇ ಆಗಿದ್ರು. ಇಲ್ಲೂ ಕೂಡ ಜನಸಾಮಾನ್ಯರಿಗೆ ಸ್ಥಾನ ಕಡಿಮೆ ಆಯಿತು. ಸಮಾಜದಲ್ಲಿ ಇದ್ದಂತಹ ಶ್ರೀಮಂತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟಂಗಾಯಿತು ಅಲ್ವಾ. ಹೀಗೆ ಪ್ರಾಂತೀಯ ವಿಧಾನ ಪರಿಷತ್ತುಗಳ ಮೇಲೂ ಬ್ರಿಟಿಷರ ಪ್ರಾಬಲ್ಯ ಮುಂದುವರೆಯಿತು ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಸಾಮ್ರಾಜ್ಯಶಾಹಿ ಶಾಸಕಾಂಗ ಮಂಡಳಿಯ ರಚನೆ ಯಾವ ತರ ಅಂದ್ರೆ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 1909ರ ಮಾರ್ಲೆ ಮಿಂಟೋ ಕಾಯ್ದೆ ಪ್ರಕಾರ ಕೇಂದ್ರೀಯ ವಿಧಾನ ಪರಿಷತ್ತಿನ ರಚನೆ ಹೇಗಿತ್ತು ಅಂದ್ರೆ, ಒಟ್ಟು ಸದಸ್ಯರ ಸಂಖ್ಯೆ 69, ಹೌದಲ್ವಾ. ಈ 69 ಸದಸ್ಯರಲ್ಲಿ 37 ಸದಸ್ಯರು ಅಧಿಕಾರಿಗಳು, ಹಾಗೆ 32 ಸದಸ್ಯರು ಅಧಿಕಾರೇತರರು, ಅಂದ್ರೆ ನಾನ್ ಅಫಿಷಿಯಲ್ ಮೆಂಬರ್ಸ್ಗಳು. ಓಕೆ, ಈ 37 ಅಧಿಕಾರಿಗಳು ಬ್ರಿಟಿಷ್ ಸರ್ಕಾರದಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಬ್ರಿಟಿಷ್ ಮತ್ತು ಭಾರತೀಯ ಅಧಿಕಾರಿಗಳು. ಈ ಅಧಿಕಾರಿಗಳು ಬ್ರಿಟಿಷ್ ಸರ್ಕಾರಕ್ಕೆ ಸಂಪೂರ್ಣವಾಗಿ ನಿಷ್ಠೆಯಿಂದ ಇದ್ರು. ಓಕೆ, ಈ 32 ಅಧಿಕಾರೇತರರು ಇದ್ರಲ್ಲ, ಇವರು ಬ್ರಿಟಿಷ್ ಸರ್ಕಾರದ ನೌಕರರಾಗಿರ್ಲಿಲ್ಲ. ಈ 32 ಅಧಿಕಾರೇತರರಲ್ಲಿ 27 ಸದಸ್ಯರು ಚುನಾಯಿತರಾಗಿ ಬಂದವರು, ಅಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ಗಳು. ಈ 27 ಚುನಾಯಿತ ಸದಸ್ಯರಲ್ಲಿ 8 ಸದಸ್ಯರು ಪ್ರತ್ಯೇಕ ಮತದಾರರ ಕ್ಷೇತ್ರಗಳ ಅಡಿಯಲ್ಲಿ ಬರುವ ಮುಸ್ಲಿಮರಿಗೆ ಮೀಸಲಿಟ್ಟಿದ್ರು. ಓಕೆ, 4 ಸದಸ್ಯರು ಬ್ರಿಟಿಷ್ ಬಂಡವಾಳಶಾಹಿಗಳಾಗಿದ್ರು, ಹಾಗೆ 2 ಸದಸ್ಯರು ಜಮೀನ್ದಾರರು ಅಥವಾ ಭೂಮಾಲೀಕರು ಆಗಿದ್ರು. ಉಳಿದ ಕೇವಲ 13 ಸದಸ್ಯರ ಸ್ಥಾನಗಳು ಸಾಮಾನ್ಯ ಮತದಾರರಿಗೆ ಮೀಸಲಿಟ್ಟಿದ್ರು. ಇನ್ನು 32 ಮಂದಿಯಲ್ಲಿ ಇನ್ನುಳಿದ 5 ಸದಸ್ಯರು ನಾಮನಿರ್ದೇಶಿತರು, ಅಂದ್ರೆ ಈ 5 ಜನರನ್ನ ಬ್ರಿಟಿಷ್ ಸರ್ಕಾರನೇ ನಾಮನಿರ್ದೇಶನ ಮಾಡ್ತಾ ಇತ್ತು. ಸೊ ಇದರ ಓವರ್ ಆಲ್ ಅರ್ಥ ಏನಂದ್ರೆ, ನಾಮಕಾವಸ್ಥೆಗೆ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಿದ್ರು. ಹೆಚ್ಚಿಗೆ ಆದಂತಹ ಸದಸ್ಯರ ಸ್ಥಾನಗಳಿಗೆ ಹಣಬಲವಿರುವ ಮತ್ತು ಬ್ರಿಟಿಷರ ಮಾತನ್ನ ಕೇಳುವ ಸದಸ್ಯರಿಗೆ ಸ್ಥಾನ ಕೊಟ್ರೆ ಹೊರತು ಸಾಮಾನ್ಯ ಜನರ ಹಿತಾಸಕ್ತಿಯನ್ನ ನೋಡಿ ಕೆಲಸ ಮಾಡೋ ಸದಸ್ಯರಿಗೆ ಅವಕಾಶ ಕೊಡ್ಲಿಲ್ಲ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಕೇಂದ್ರೀಯ ವಿಧಾನ ಪರಿಷತ್ತಿನಲ್ಲಿ ಒಟ್ಟು 69 ಸದಸ್ಯರಿದ್ರು. ಆ 69 ಸದಸ್ಯರಲ್ಲಿ 37 ಸದಸ್ಯರು ಅಧಿಕಾರಿಗಳಾಗಿದ್ರು. ಇದರ ಮೂಲಕ ಅಧಿಕಾರಿಗಳ ಬಹುಮತವನ್ನ ಕೇಂದ್ರೀಯ ವಿಧಾನ ಪರಿಷತ್ತು ಕಾಯ್ದುಕೊಂಡಿತು. ಓಕೆ, ಇವರು ಆಲ್ವೇಸ್ ಬ್ರಿಟಿಷರ ಚಿಂತನೆಗಳಿಗೆ, ಅವರ ನಿರ್ಧಾರಗಳಿಗೆ ಜೈ ಅಂತಿದ್ರು. ಇನ್ನುಳಿದ 32 ಸದಸ್ಯರಲ್ಲಿ ಅಧಿಕಾರೇತರರು ಆಗಿದ್ರು. ಆ 32 ಸದಸ್ಯರಲ್ಲಿ 27 ಮಂದಿ ಚುನಾವಣೆಯಿಂದ ಆಯ್ಕೆಯಾಗಿ ಬಂದ್ರೆ, ಇನ್ನುಳಿದ 5 ಸದಸ್ಯರು ಬ್ರಿಟಿಷ್ ಸರ್ಕಾರದಿಂದ ನಾಮನಿರ್ದೇಶನ ಆಗ್ತಾ ಇದ್ರು. ಓಕೆ, ಇವರಲ್ಲೂ ಕೂಡ ಅತಿ ಹೆಚ್ಚು ಸದಸ್ಯರು ಬ್ರಿಟಿಷ್ ಪರವಾಗಿ ಇದ್ದಿದ್ದರಿಂದ ಸಾಮಾನ್ಯ ಜನರ ಕಲ್ಯಾಣ ಕಷ್ಟ ಆಗ್ತಿತ್ತು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ನೋಡೋಣ. ಈ 1909ರ ಮಾರ್ಲೆ ಮಿಂಟೋ ಕಾಯ್ದೆಯಲ್ಲಿ ಅಧಿಕೃತವಲ್ಲದ ಬಹುಮತದ ಪರಿಚಯನ ಮಾಡಿದ್ರು. ಅಂದ್ರೆ ನೋಡಿ, 1909ರ ಈ ಕಾಯ್ದೆಯು ಕೇಂದ್ರೀಯ ಶಾಸಕಾಂಗ ಮಂಡಳಿಯಲ್ಲಿ ಅಧಿಕೃತ ಬಹುಮತವನ್ನ ಕಾಯ್ದುಕೊಂಡಿತು. ಅಂದ್ರೆ ನಾವು ಹಿಂದಿನ ಸ್ಲೈಡ್ ಅಲ್ಲೇ ನೋಡಿದ್ವಿ, ಕೇಂದ್ರೀಯ ಶಾಸಕಾಂಗ ಮಂಡಳಿಯಲ್ಲಿ ಒಟ್ಟು 69 ಸದಸ್ಯರು ಇದ್ರು. ಅದರಲ್ಲಿ ಬರೋಬ್ಬರಿ 37 ಸದಸ್ಯರು ಅಧಿಕಾರಿಗಳಾಗಿದ್ರು. ಸೊ ಯಾವುದೇ ಕಾನೂನು ಜಾರಿ ಆಗ್ಬೇಕಾದ್ರೆ ಆ 37 ಅಧಿಕಾರಿಗಳಿಂದ ಅಧಿಕೃತ ಬಹುಮತ ಸಿಗ್ತಾ ಇತ್ತು. ಅದೇ ರೀತಿ ಪ್ರಾಂತೀಯ ಶಾಸಕಾಂಗ ಮಂಡಳಿಗಳಲ್ಲಿ ಅಧಿಕೃತವಲ್ಲದ ಬಹುಮತವನ್ನು ಹೊಂದಲು ಈ 1909ರ ಕಾಯ್ದೆ ಅವಕಾಶ ಮಾಡಿಕೊಟ್ಟಿತು. ಅಂದ್ರೆ ಪ್ರಾಂತೀಯ ಮಟ್ಟದಲ್ಲಿ ಅಧಿಕಾರಿಗಳಿಗಿಂತ ಅಧಿಕಾರೇತರರು ಜಾಸ್ತಿ ಇದ್ರು. ಓಕೆ, ಈ ಅಧಿಕಾರೇತರರು ಜಾಸ್ತಿ ಇದ್ದ ಕಾರಣ ಅಧಿಕೃತವಲ್ಲದ ಬಹುಮತ ಸಿಗ್ತಾ ಇತ್ತು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಕೇಂದ್ರೀಯ ಶಾಸನ ಮಂಡಳಿಯಲ್ಲಿ ಅಧಿಕಾರಿಗಳು ಜಾಸ್ತಿ ಇದ್ದ ಕಾರಣ ಅಧಿಕೃತ ಬಹುಮತ ಸಿಗ್ತಾ ಇತ್ತು. ಅದೇ ರೀತಿ ಪ್ರಾಂತೀಯ ಶಾಸನ ಮಂಡಳಿಗಳಲ್ಲಿ ಅಧಿಕಾರೇತರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದ ಕಾರಣ ಅಧಿಕೃತವಲ್ಲದ ಬಹುಮತ ಸಿಗ್ತಾ ಇತ್ತು. ಸೊ ಈ 1909ರ ಮಾರ್ಲೆ ಮಿಂಟೋ ಕಾಯ್ದೆ ಮೂಲಕ ಫಾರ್ ದ ಫಸ್ಟ್ ಟೈಮ್ ಅಧಿಕೃತವಲ್ಲದ ಬಹುಮತನ ಪರಿಚಯ ಮಾಡಿದ್ರು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಒನ್ ಈಸ್ ಪರೋಕ್ಷವಾಗಿ ಸದಸ್ಯರ ಚುನಾವಣೆ. ಚುನಾಯಿತ ಸದಸ್ಯರನ್ನು ಪರೋಕ್ಷವಾಗಿ ಆಯ್ಕೆ ಮಾಡಬೇಕಿತ್ತು. ಅಂದ್ರೆ ಈ ಚುನಾಯಿತ ಸದಸ್ಯರು ನೇರವಾಗಿ ಜನರ ಮೂಲಕ ಚುನಾಯಿತರಾಗಿ ಬರ್ತಾ ಇರಲಿಲ್ಲ. ಇವರು ಇಂಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ಸದಸ್ಯರಾಗ್ತಿದ್ರು. ಈ ಪರೋಕ್ಷ ಚುನಾವಣೆಗೆ ಎಲೆಕ್ಟ್ರೋಲ್ ಕಾಲೇಜ್ ಅಂತ ಇರ್ತಿತ್ತು. ಈ ಎಲೆಕ್ಟ್ರೋಲ್ ಕಾಲೇಜ್ ಅಂದ್ರೆ ಒಂದು ಗುಂಪು,
ಓಕೆ, ಈ ಗುಂಪು ಪರೋಕ್ಷ ಚುನಾವಣೆ ಮೂಲಕ ಪ್ರಾಂತೀಯ ಶಾಸಕಾಂಗ ಮಂಡಳಿಗಳ ಸದಸ್ಯರನ್ನ ಆಯ್ಕೆ ಮಾಡ್ತಿತ್ತು. ಅಂದ್ರೆ ಈ ಸ್ಥಳೀಯ ಸಂಸ್ಥೆಗಳೇ ಎಲೆಕ್ಟ್ರೋಲ್ ಕಾಲೇಜ್ ಆಗಿ ಕಾರ್ಯನಿರ್ವಹಿಸ್ತಿತ್ತು. ಇದು ಪ್ರಾಂತೀಯ ಶಾಸಕಾಂಗಗಳ ಸದಸ್ಯರನ್ನ ಆಯ್ಕೆ ಮಾಡ್ತಿತ್ತು. ನಂತರ ಈ ಪ್ರಾಂತೀಯ ಶಾಸಕಾಂಗಗಳ ಸದಸ್ಯರು ಕೇಂದ್ರ ಶಾಸಕಾಂಗದ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಓಕೆ, ಅರ್ಥ ಆಗ್ತಿದ್ಯಾ? ನೋಡಿ, ಇದನ್ನ ಈಸಿಯಾಗಿ ಅರ್ಥ ಮಾಡಿಸೋಕೆ ಒಂದು ಫ್ಲೋ ಚಾರ್ಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸಾಮಾನ್ಯ ಜನರು ನೇರ ಚುನಾವಣೆ ಅಂದ್ರೆ ಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ಸ್ಥಳೀಯ ಸಂಸ್ಥೆಗಳ ಸದಸ್ಯರನ್ನ ಆಯ್ಕೆ ಮಾಡ್ತಿದ್ರು. ಓಕೆ, ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಮುನ್ಸಿಪಾಲಿಟೀಸ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಬೋರ್ಡ್ ಆಗಿರ್ಬೋದು, ಅಥವಾ ತಾಲೂಕ್ ಬೋರ್ಡ್ ಆಗಿರ್ಬೋದು, ಅಥವಾ ಯೂನಿವರ್ಸಿಟೀಸ್ಗಳು ಆಗಿರ್ಬೋದು. ಇವುಗಳ ಸದಸ್ಯರನ್ನ ಸಾಮಾನ್ಯ ಜನರು ನೇರ ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾ ಇದ್ರು. ಓಕೆ, ಆಯ್ಕೆಯಾಗಿ ಬಂದಂತಹ ಸ್ಥಳೀಯ ಸಂಸ್ಥೆಗಳ ಸದಸ್ಯರ ಗುಂಪನ್ನೇ ನಾವು ಎಲೆಕ್ಟ್ರೋಲ್ ಕಾಲೇಜ್ ಅಂತ ಕರೆಯೋದು. ಈ ಒಂದು ಎಲೆಕ್ಟ್ರೋಲ್ ಕಾಲೇಜ್ ಪರೋಕ್ಷ ಚುನಾವಣೆಗೆ ಮೂಲಕ ಅಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ಪ್ರಾಂತೀಯ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡುತ್ತೆ. ಓಕೆ, ಇದಾದ ನಂತರ ಈ ಪ್ರಾಂತೀಯ ವಿಧಾನ ಪರಿಷತ್ತಿನ ಸದಸ್ಯರು ಕೇಂದ್ರೀಯ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸಾಮಾನ್ಯ ಜನರು ಸ್ಥಳೀಯ ಸಂಸ್ಥೆಗಳ ಸದಸ್ಯರನ್ನ ನೇರ ಚುನಾವಣೆ ಮೂಲಕ ಆಯ್ಕೆ ಮಾಡಿದ್ರೆ ಈ ಸ್ಥಳೀಯ ಸಂಸ್ಥೆಗಳ ಸದಸ್ಯರ ಗುಂಪು ಅಂದ್ರೆ ಎಲೆಕ್ಟ್ರೋಲ್ ಕಾಲೇಜ್ ಪರೋಕ್ಷ ಚುನಾವಣೆ ಮೂಲಕ ಪ್ರಾಂತೀಯ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡುತ್ತೆ. ನಂತರ ಈ ಪ್ರಾಂತೀಯ ವಿಧಾನ ಪರಿಷತ್ತಿನ ಸದಸ್ಯರು ಕೇಂದ್ರೀಯ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡ್ತಾ ಇದ್ರು. ಓಕೆ, ಮುಂದೆ ನೋಡೋಣ. ಶಾಸನ ಸಭೆಗಳ ಕಾರ್ಯಕಲಾಪಗಳು. 1909ರ ಮಾರ್ಲೆಮಿಂಟೋ ಕಾಯ್ದೆಯು ಶಾಸನ ಸಭೆಗಳ ಅಧಿಕಾರ ಕಾರ್ಯವ್ಯಾಪ್ತಿಯನ್ನ ವಿಸ್ತರಿಸಿತು. ಏನೇನು ಅಂತ ನೋಡೋದಾದ್ರೆ, ಸದಸ್ಯರಿಗೆ ಮುಂಗಡ ಪತ್ರ ಅಂದ್ರೆ ಬಡ್ಜೆಟ್ ಲೆಟರ್ ಮೇಲೆ ಚರ್ಚೆ ಮಾಡುವ ಮತ್ತು ಮಸೂದೆ ಮಂಡಿಸುವ, ಹಾಗೆ ಪೂರಕ ಪ್ರಶ್ನೆಗಳನ್ನ ಕೇಳುವ, ಸಾರ್ವಜನಿಕ ಹಿತಾಸಕ್ತಿಯನ್ನ ಕುರಿತು ಚರ್ಚಿಸುವ ಅಧಿಕಾರನ ಈ 1909ರ ಕಾಯ್ದೆ ಶಾಸನ ಸಭೆಗಳ ಸದಸ್ಯರಿಗೆ ನೀಡಿತು. ಆದ್ರೆ ಅಂತಿಮ ನಿಯಂತ್ರಣವನ್ನ ಬ್ರಿಟಿಷ್ ಸರ್ಕಾರವೇ ಉಳಿಸಿಕೊಂಡಿತು. ನೋಡಿ, ಅಧಿಕಾರಗಳನ್ನ ಕೊಟ್ಟಿದೀವಿ ಅನ್ನೋ ತರ ಇರಬೇಕು, ಆದ್ರೆ ಅಂತಿಮ ನಿರ್ಧಾರಗಳು ಬ್ರಿಟಿಷರ ಕೈಯಲ್ಲೇ ಇರ್ತಿತ್ತು. ಮತ್ತೆ ಅಧಿಕಾರಗಳನ್ನ ಕೊಟ್ಟು ಏನ್ ಯೂಸ್ ಅಲ್ವಾ? ಹಾಗೆ ಕೆಲವು ಪ್ರಮುಖ ವಿಷಯಗಳಾದಂತಹ ಸೈನ್ಯ, ವಿದೇಶಾಂಗ ವ್ಯವಹಾರ, ಮತೀಯ ವಿಷಯಗಳು ಅಂದ್ರೆ ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳು ಮತ್ತು ಯುದ್ಧ ವಿಷಯಗಳು ಶಾಸಕಾಂಗ ವ್ಯಾಪ್ತಿಯಿಂದ ಹೊರಗುಳಿದಿದ್ದವು. ಈ ವಿಷಯಗಳ ಮೇಲೆ ಬ್ರಿಟಿಷ್ ಸರ್ಕಾರನೇ ಕಾನೂನು ಮಾಡ್ತಾ ಇತ್ತು. ಶಾಸನ ಮಂಡಳಿಗಳ ಸದಸ್ಯರಿಗೆ ಈ ವಿಷಯಗಳ ಮೇಲೆ ಚರ್ಚೆ ಮಾಡೋಕ್ಕೂ ಕೂಡ ಅವಕಾಶ ಇರಲಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಭಾರತೀಯರು. ನೋಡಿ, 1909ರ ಈ ಮೋರ್ಲೆಮಿಂಟೋ ಕಾಯ್ದೆಯು ಮೊದಲ ಬಾರಿಗೆ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಒಬ್ಬ ಭಾರತೀಯರನ್ನ ನೇಮಿಸಲಾಯಿತು. ಅದು ಯಾರಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಇವರನ್ನ ವೈಸ್ರಾಯ್ ಕೌನ್ಸಿಲ್ನ ಕಾನೂನು ಸಲಹೆಗಾರನಾಗಿ ನೇಮಕ ಮಾಡಿದ್ರು. ಇದರ ಮೂಲಕ ಸತ್ಯೇಂದ್ರ ಪ್ರಸಾದ್ ಸಿನ್ಹಾರವರು ಕೇಂದ್ರ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಗೆ ಸೇರಿದಂತಹ ಮೊದಲ ಭಾರತೀಯ ಎನಿಸಿದರು. ಹೌದಲ್ವಾ? ಕಾರ್ಯಕಾರಿ ಮಂಡಳಿಯಲ್ಲಿ ಬ್ರಿಟಿಷರ ಜೊತೆಗೆ ಭಾರತೀಯರಿಗೂ ಸ್ಥಾನ ಸಿಕ್ತು. ಇದರ ಮೂಲಕ ಭಾರತೀಯರನ್ನ ನಿರ್ಣಯ ಮಾಡೋ ಪ್ರಕ್ರಿಯೆಗೆ ಸೇರಿಸಿಕೊಂಡಿರೋದು ಮೊದಲನೇ ಸಲ ಅಂತಾನೆ ಹೇಳ್ಬೋದು. ಅದೇ ರೀತಿ ಪ್ರಾಂತೀಯ ಗವರ್ನರ್ಗಳ ಕಾರ್ಯಕಾರಿ ಮಂಡಳಿಗಳಲ್ಲಿ ಅಂದ್ರೆ ಮದ್ರಾಸ್, ಕಲ್ಕತ್ತಾ, ಬಾಂಬೆ ಪ್ರಾಂತ್ಯಗಳ ಗವರ್ನರ್ನ ಕಾರ್ಯಕಾರಿ ಮಂಡಳಿಗಳಲ್ಲಿ 4 ಸದಸ್ಯರಲ್ಲಿ ಒಬ್ಬೊಬ್ಬ ಭಾರತೀಯರನ್ನ ನೇಮಕ ಮಾಡಿದ್ರು. ಸೊ ಇದರ ಮೂಲಕ ಕೇಂದ್ರ ಮತ್ತು ಪ್ರಾಂತೀಯ ಮಟ್ಟದಲ್ಲಿ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಭಾರತೀಯರು ಕೂಡ ಭಾಗವಹಿಸುವ ಅವಕಾಶ ಸಿಕ್ತು. ಓಕೆ, ನೆಕ್ಸ್ಟ್ ನೋಡೋಣ. ಪ್ರತ್ಯೇಕ ಮತದಾರರ ಕ್ಷೇತ್ರಗಳು. ವೆರಿ ವೆರಿ ಇಂಪಾರ್ಟೆಂಟ್ ಇದು. 1909ರ ಮಾರ್ಲೆಮಿಂಟೋ ಕಾಯ್ದೆಯು ಪ್ರತ್ಯೇಕ ಮತದಾರರ ಪರಿಕಲ್ಪನೆಯನ್ನು ಸ್ವೀಕರಿಸುವ ಮೂಲಕ ಮುಸ್ಲಿಮರಿಗೆ ಕೋಮು ಪ್ರಾತಿನಿಧ್ಯ ವ್ಯವಸ್ಥೆ ಅಂದ್ರೆ ಕಮ್ಯುನಲ್ ಎಲೆಕ್ಟೋರೇಟ್ ಅನ್ನ ಸ್ಥಾಪಿಸಿತು. ಅಂದ್ರೆ ಈ 1909ರ ಕಾಯ್ದೆ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಪ್ರತ್ಯೇಕವಾಗಿ ಮತ ಹಾಕುವ ವ್ಯವಸ್ಥೆ ಪರಿಚಯ ಆಯಿತು. ಓಕೆ, ಈ ಕಾಯ್ದೆಯಿಂದ ಮೊದಲ ಬಾರಿಗೆ ಭಾರತದಲ್ಲಿ ಕೋಮು ಆಧಾರಿತ ಮತದಾನ ವ್ಯವಸ್ಥೆ ಜಾರಿಯಾಯಿತು. ಕೋಮು ಆಧಾರಿತ ಅಂದ್ರೆ ಧರ್ಮ ಆಧಾರಿತ ಮತದಾನ ವ್ಯವಸ್ಥೆ ಅಂತ. ಅಂದ್ರೆ ಹಿಂದೂಗಳು ಮತ್ತು ಮುಸ್ಲಿಮ್ಸ್ಗಳು ಒಟ್ಟಿಗೆ ಮತ ಹಾಕುವುದಿಲ್ಲ. ಪ್ರತಿ ಸಮುದಾಯ ಸ್ವತಂತ್ರವಾಗಿ ತನ್ನ ಅಭ್ಯರ್ಥಿಗೆ ಮತ ಹಾಕುತ್ತೆ. ಓಕೆ, ಮುಸ್ಲಿಮರಿಗೆ
ಪ್ರತ್ಯೇಕ 3 ಚುನಾವಣಾ ಕ್ಷೇತ್ರಗಳನ್ನ ಅಂದ್ರೆ ಸೆಪರೇಟ್ ಎಲೆಕ್ಟೊರೇಟ್ಗಳನ್ನ ನೀಡುವುದರ ಮೂಲಕ ಮುಸ್ಲಿಂ ಸದಸ್ಯರನ್ನ ಮುಸ್ಲಿಂ ಮತದಾರರು ಮಾತ್ರ ಆಯ್ಕೆ ಮಾಡುವಂತೆ ಮಾಡಿತು. ಅಂದ್ರೆ ಈ ಕಾಯ್ದೆ ಮೂಲಕ ಮುಸ್ಲಿಂ ಅಭ್ಯರ್ಥಿಗಳಿಗೆ ಅಂತಾನೆ 3 ಚುನಾವಣಾ ಕ್ಷೇತ್ರಗಳನ್ನ ಮೀಸಲಿಟ್ಟು ಆ ಚುನಾವಣೆಗೆ ನಿಂತಹ ಮುಸ್ಲಿಂ ಅಭ್ಯರ್ಥಿಗೆ ಮುಸ್ಲಿಂ ಮತದಾರರೇ ಮತ ಹಾಕಿ ಆಯ್ಕೆ ಮಾಡ್ತಾ ಇದ್ರು. ಇದನ್ನೇ ನಾವು ಕೋಮು ಆಧಾರಿತ ಮತದಾನ ವ್ಯವಸ್ಥೆ ಅನ್ನೋದು. ಓಕೆ, ಹೀಗಾಗಿ ಈ ಕಾಯ್ದೆಯು ಕೋಮುವಾದವನ್ನು ಕಾನೂನುಬದ್ಧಗೊಳಿಸಿತು. ಇದರಿಂದಾಗಿ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಮಿಂಟೋನನ್ನ ಕೋಮು ಮತದಾರರ ಪಿತಾಮಹ ಎಂದು ಕರೆಯಲಾಯಿತು. ಅಂದ್ರೆ ಈ 1909ರ ಕಾಯ್ದೆ ಭಾರತದಲ್ಲಿ ಧರ್ಮವನ್ನು ರಾಜಕೀಯಕ್ಕೆ ತಂದ ಮೊದಲ ಕಾಯ್ದೆ ಅಂತಾನೆ ಹೇಳ್ಬೋದು. ಮುಂದೆ ಆದಂತಹ ಎಷ್ಟೋ ಕೋಮು ಕಲಹಗಳಿಗೆ, ಧರ್ಮಾಧಾರಿತ ಬೇರ್ಪಡಿಕೆಗಳಿಗೆ ಮೂಲ ಕಾರಣನೇ ಈ 1909ರ ಮೋರ್ಲೆ ಮಿಂಟೋ ಕಾಯ್ದೆ. ಆದ್ದರಿಂದ ಲಾರ್ಡ್ ಮಿಂಟೋನನ್ನ ಕೋಮು ಮತದಾರರ ಪಿತಾಮಹ ಅಂತಾನೆ ಕರೀತಾರೆ. ಇಂಪಾರ್ಟೆಂಟ್, ಓಕೆನಾ? ಇಷ್ಟು ಕೂಡ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳ ಮುಖ್ಯ ಅಂಶಗಳು ಆಗಿದ್ವು. ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ನೋಡೋಣ. ಮಾರ್ಲೆ ಮಿಂಟೋ ಸುಧಾರಣೆಗಳ ಮಹತ್ವಗಳು ಏನೇನು ಅಂತ ನೋಡೋದಾದ್ರೆ, ಮೊದಲನೆಯದು ಹೆಚ್ಚಿನ ಪ್ರಾತಿನಿಧ್ಯ. ಅಂದ್ರೆ ಈ 1909ರ ಮಾರ್ಲೆ ಮಿಂಟೋ ಕಾಯ್ದೆಯಿಂದ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕಾಂಗ ಪ್ರಕ್ರಿಯೆಗಳಲ್ಲಿ ಒಳಗೊಳ್ಳುವಂತೆ ಮಾಡಿತು. ಇದು ಸ್ವ ಆಡಳಿತಕ್ಕಾಗಿ ಭವಿಷ್ಯದ ಬೇಡಿಕೆಗಳಿಗೆ ಅಡಿಪಾಯ ಹಾಕ್ತು ಅಂತಾನೆ ಹೇಳ್ಬೋದು. ಹಾಗೇನೆ ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಗೆ ಭಾರತೀಯನೊಬ್ಬ ಅಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ನೇಮಕ ಆಗಿದ್ದು ಇದೇ ಮೊದಲ ಬಾರಿಗೆ. ಸೊ ಇಷ್ಟೆಲ್ಲ ಕಾರಣಗಳಿಂದ 1909ರ ಕಾಯ್ದೆ ಭಾರತೀಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡ್ತು ಅಂತಾನೆ ಹೇಳ್ಬೋದು. ಓಕೆ, ಎರಡನೆಯ ಮಹತ್ವ ಕುಂದುಕೊರತೆ ಪರಿಹಾರಕ್ಕಾಗಿ ಒಂದು ವೇದಿಕೆ. ಅಂದ್ರೆ ಈ ವಿಧಾನ ಪರಿಷತ್ತುಗಳಿಗೆ ಆಯ್ಕೆ ಆಗಿದ್ದಂತಹ ಭಾರತೀಯ ಸದಸ್ಯರಿಗೆ ಭಾರತೀಯರ ಕುಂದುಕೊರತೆಗಳನ್ನ, ಅವರ ಕಷ್ಟ ಕಾರ್ಪಣ್ಯಗಳನ್ನ ವ್ಯಕ್ತಪಡಿಸೋಕೆ ಈ 1909ರ ಕಾಯ್ದೆ ಒಂದು ವೇದಿಕೆನ ಸೃಷ್ಟಿ ಮಾಡಿಕೊಡ್ತು. ಹಾಗೇನೆ ಭಾರತೀಯ ಸದಸ್ಯರಿಗೆ ಕಾರ್ಯಕಾರಿ ಮಂಡಳಿ ಮಾಡ್ತಾ ಇದ್ದಂತಹ ನಿರ್ಧಾರಗಳನ್ನ ವಿಮರ್ಶೆ ಮಾಡೋ ಅವಕಾಶನ ಈ ಕಾಯ್ದೆ ಸೃಷ್ಟಿ ಮಾಡಿತು. ಓಕೆ, ಮೂರನೆಯ ಮಹತ್ವ ಸಂಸದೀಯ ವ್ಯವಸ್ಥೆಗೆ ಅಡಿಪಾಯ. ವೆರಿ ಇಂಪಾರ್ಟೆಂಟ್ ಇದು ನೋಡಿ. ಈ ಕಾಯ್ದೆಯಿಂದ ಚುನಾವಣೆಗಳು ನಡೀತಾ ಇದ್ವು, ಮಂಡಳಿ ಸದಸ್ಯರ ಪಾಲ್ಗೊಳ್ಳುವಿಕೆ ಇತ್ತು, ಚರ್ಚೆಗಳು ಆಗ್ತಾ ಇದ್ವು. ಇದರ ಮೂಲಕ ಭಾರತದಲ್ಲಿ ಈ 1909ರ ಕಾಯ್ದೆ ಸಂಸದೀಯ ವ್ಯವಸ್ಥೆಗೆ ಅಡಿಪಾಯ ಹಾಕ್ತು ಅಂತಾನೆ ಹೇಳ್ಬೋದು. ಓಕೆ, ನಾಲ್ಕನೆಯ ಮಹತ್ವ ರಾಷ್ಟ್ರೀಯತೆಯ ಉದಯ. ನೋಡಿ, ಈ 1909ರ ಕಾಯ್ದೆಯಿಂದ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಉದಯ ಆಯಿತು. ಭಾರತೀಯರು ಹೆಚ್ಚು ರಾಜಕೀಯವಾಗಿ ಜಾಗೃತರಾದರು. ಪ್ರತ್ಯೇಕ ಮತಕ್ಷೇತ್ರ, ಚುನಾವಣೆ ಪ್ರಕ್ರಿಯೆ, ಹೀಗೆ ಹಲವಾರು ವಿಷಯಗಳಿಂದ ಭಾರತೀಯರಲ್ಲಿ ರಾಜಕೀಯದ ಜ್ಞಾನ ಮತ್ತು ರಾಜಕೀಯದ ಆಸಕ್ತಿ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು. ಓಕೆ, ಕೊನೆಯ ಮಹತ್ವ ಏನಂದ್ರೆ 1909ರ ಕಾಯ್ದೆ ಮೂಲಕ ಭವಿಷ್ಯದ ಸುಧಾರಣೆಗಳಿಗೆ ಅಡಿಪಾಯ. ಅಂದ್ರೆ ಈ ಕಾಯ್ದೆಯಿಂದ ಭವಿಷ್ಯದ ಸಂವಿಧಾನಿಕ ಸುಧಾರಣೆಗಳಿಗೆ ವೇದಿಕೆ ಸೃಷ್ಟಿಯಾಯಿತು. ಈ ಕಾಯ್ದೆಯಲ್ಲಿನ ಸುಧಾರಣೆಗಳು ಸೀಮಿತವಾಗಿದ್ರು ಮುಂದಿನ ದೊಡ್ಡ ರಾಜಕೀಯ ಸುಧಾರಣೆಗಳಿಗೆ ಈ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಡಿಪಾಯ ಆಗಿತ್ತು ಅಂತಾನೆ ಹೇಳ್ಬೋದು. ಓಕೆ, ಇಷ್ಟು ಕೂಡ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳ ಮಹತ್ವ ಆಗಿತ್ತು. ಮುಂದೆ ನೋಡೋಣ. ಮಾರ್ಲೆ ಮಿಂಟೋ ಸುಧಾರಣೆಗಳ ಟೀಕೆಗಳು. ಈ ಕಾಯ್ದೆ ಬಗ್ಗೆ ಏನೇನ್ ಟೀಕೆಗಳು ಬಂದ್ವು ಅಂತ ನೋಡೋದಾದ್ರೆ, ಮೊದಲನೇ ಟೀಕೆ ಕೋಮುವಾದದ ಏರಿಕೆ. ಅಂದ್ರೆ ಈ ಕಾಯ್ದೆಯಲ್ಲಿ ಅತ್ಯಂತ ವಿವಾದಾತ್ಮಕ ಅಂಶ ಏನಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಕ್ಷೇತ್ರಗಳನ್ನ ಪರಿಚಯ ಮಾಡಿದ್ದು. ಈ ಬ್ರಿಟಿಷರು ಧರ್ಮಗಳನ್ನ ಒಡೆಯುವುದರ ಮೂಲಕ ಒಡೆದು ಆಳುವ ಪ್ರಯತ್ನ ಮಾಡಿದ್ರು. ಬ್ರಿಟಿಷರಿಂದ ಭಾರತದಲ್ಲಿ ಕೋಮು ಸಂಘರ್ಷ ಜಾಸ್ತಿ ಆಗುತ್ತೆ. ಇದರಿಂದ ಸಮುದಾಯಗಳ ನಡುವೆ ಭಿನ್ನತೆ, ಮನಸ್ತಾಪ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಓಕೆ, ಈ ಕಾಯ್ದೆ ಮೇಲೆ ಬಂದಂತಹ ಎರಡನೇ ಟೀಕೆ ಏನಂದ್ರೆ ನಿಜವಾದ ಸುಧಾರಣೆಗಿಂತ ಸಾಂಕೇತಿಕತೆ. ಅಂದ್ರೆ ಈ ಮಾರ್ಲೆ ಮಿಂಟೋ ಸುಧಾರಣೆಗಳು ಗಮನಾರ್ಹವಾಗಿ ಬದಲಾವಣೆಗಳನ್ನ ಮಾಡೋದು ಬಿಟ್ಟು ಕೇವಲ ಭಾರತೀಯರ ರಾಜಕೀಯ ಬೇಡಿಕೆಗಳನ್ನ ತೃಪ್ತಿಪಡಿಸೋಕೆ ಹೆಚ್ಚು ಪ್ರಯತ್ನ ಪಟ್ರು. ಓಕೆ, ಮೂರನೇ ಟೀಕೆ ಸೀಮಿತ ರಾಜಕೀಯ ಶಕ್ತಿ. ಅಂದ್ರೆ ಶಾಸಕಾಂಗ ಮಂಡಳಿಗಳ ಸದಸ್ಯರ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಭಾರತೀಯರಿಗೆ ಮತ್ತಷ್ಟು ಅವಕಾಶ ನೀಡಿದ್ರು ಈ ಕಾಯ್ದೆ ಯಾವುದೇ ಅಧಿಕಾರಗಳನ್ನ ನೀಡಲಿಲ್ಲ. ಶಾಸಕಾಂಗ ಮಂಡಳಿಗಳು ಸೀಮಿತ ಅಧಿಕಾರಗಳನ್ನ ಮಾತ್ರ ಹೊಂದಿದ್ವು.
ಅದರಲ್ಲೂ ಬಜೆಟ್ ಮತ್ತು ಶಾಸಕಾಂಗ ವಿಷಯಗಳಲ್ಲಿ ಬ್ರಿಟಿಷ್ ಸರ್ಕಾರದ್ದೇ ಅಂತಿಮ ನಿರ್ಣಯ ಆಗಿದ್ದರಿಂದ ಈ 1909ರ ಕಾಯ್ದೆ ಸೀಮಿತ ರಾಜಕೀಯ ಶಕ್ತಿಯನ್ನ ನೀಡ್ತು ಅಂತಾನೆ ಹೇಳ್ಬೋದು. ಓಕೆ, 4ನೇ ಟೀಕೆ ಏನಂದ್ರೆ ಪರೋಕ್ಷ ಚುನಾವಣಾ ಪದ್ಧತಿಯಲ್ಲಿ ದೋಷ. ಅಂದ್ರೆ ಶಾಸಕಾಂಗ ಮಂಡಳಿಯ ಸದಸ್ಯರನ್ನ ಸಾಮಾನ್ಯ ಜನರು ನೇರವಾಗಿ ಆಯ್ಕೆ ಮಾಡಲಿಲ್ಲ. ಎಲೆಕ್ಟ್ರೋಲ್ ಕಾಲೇಜ್ ಮೂಲಕ ಆಯ್ಕೆ ಮಾಡಿದ ಕಾರಣ ಸಾಮಾನ್ಯ ಜನರ ಪ್ರಾತಿನಿಧ್ಯ ಕಡಿಮೆ ಆಯಿತು. ಜಮೀನ್ದಾರರು ಶ್ರೀಮಂತರ ಪ್ರಭಾವ ಹೆಚ್ಚಾಯಿತು. ಓಕೆ, 5ನೇ ಟೀಕೆ ವಿಶಾಲ ಸಮಸ್ಯೆಗಳಿಂದ ತಿರುವು. ಅಂದ್ರೆ 1909ರ ಕಾಯ್ದೆ ಕೋಮು ಪ್ರಾತಿನಿಧ್ಯಕ್ಕೆ ವಿಶೇಷವಾದಂತ ಒತ್ತು ನೀಡುವ ಮೂಲಕ ಈ ಮಾರ್ಲೆಮಿಂಟೋ ಸುಧಾರಣೆಗಳು ಬಡತನ, ಅನಕ್ಷರತೆ ಹಾಗೆ ಸಾಮಾಜಿಕ ಅಸಮಾನತೆಗಳಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಎಸ್ಕೇಪ್ ಆಯಿತು ಅಂತಾನೆ ಹೇಳ್ಬೋದು. ಓಕೆ, ಇಷ್ಟು ಕೂಡ 1909ರ ಮಾರ್ಲೆಮಿಂಟೋ ಸುಧಾರಣೆ ಕಾಯ್ದೆಯ ಸಂಕ್ಷಿಪ್ತ ವಿಶ್ಲೇಷಣೆ ಆಗಿತ್ತು. ತುಂಬಾ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅತಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತಲುಪಲಿ ಅಂತ ಕೇಳ್ತಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ 1919ರ ಮಾಂಟೆಗೋ ಚೆಲ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.